ರೀಸೆಂಟ್ ಟೈಮ್ಸಲ್ಲಿ ತುಂಬಾ ಟ್ರೆಂಡ್ ಆಗಿರೋ ಅರುಣಾಚಲಂ ಅಥವಾ ತಿರುವಣ್ಣಾಮಲೈಗೆ ಹೇಗೆ ಹೋಗಬೇಕು, ಅಲ್ಲಿನ ವೈಶಿಷ್ಟ್ಯತೆಗಳು ಏನು ಎಲ್ಲವನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಡೆವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ. ಹಾಗೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅರುಣಾಚಲಂ ದೇವಸ್ಥಾನ ಶಿವನ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದ್ದು, ಇಲ್ಲಿ ಶಿವನನ್ನು ಅಗ್ನಿಲಿಂಗದ ರೂಪದಲ್ಲಿ ನಾವು ದರ್ಶನ ಪಡಿಬೋದು. ಬೆಂಗಳೂರಿಂದ ತುಂಬ ಬಸ್ ಫೆಸಿಲಿಟೀಸ್ ಇದೆ. ನಾವು ಇಲ್ಲಿ KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ನೀವು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ KSRTCಯಲ್ಲಿ ಹೋಗಬೇಕು ಅಂತಂದರೆ. ಹಾಗೆ ಇಲ್ಲಿ ಪ್ರೈವೇಟ್ ತಮಿಳ್ನಾಡು ಬಸ್ಗಳು ಸಹ ಇರುತ್ತೆ ಎವ್ರಿ ಹಾಫ್ ಆನ್ ಅವರ್. ಬಸ್ ಟಿಕೆಟು 228 ರೂಪೀಸ್ ಆಗುತ್ತೆ. ಹಾಗೆ ಇನ್ನು ಜರ್ನಿ 4 to 5 hours ಆಗುತ್ತೆ. ಟ್ರೈನಲ್ಲಿ ಹೋಗ್ತೀವಿ ಅಂದವರು ಪುದುಚೇರಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ಬೋದು. ಅದು ಡೈರೆಕ್ಟ್ ಬ್ಯಾಂಗ್ಳೂರು ಟು ತಿರುವಣ್ಣಾಮಲೈ ಇದೆ. ಇನ್ನು ಓನ್ ವೆಹಿಕಲಲ್ಲಿ ಕೂಡ ನೀವು ಹೋಗ್ಬೋದು. ನಾವು ತಿರುವಣ್ಣಾಮಲೈ ರೀಚ್ ಆಗೋಷ್ಟಕ್ಕೆ 4:30 ಆಗಿತ್ತು. ಅರುಣಾಚಲಂ ರೀಚ್ ಆದಮೇಲೆ ದೇವಸ್ಥಾನದಿಂದ 800 ಮೀಟರ್ಸ್ ಅವೇ ಇದ್ದಂಥ ಅರುಣಾಚಲಂ ಹೋಮ್ ಸ್ಟೇ ಅನ್ನೋ ಕಡೆ ನಾವು ಬುಕ್ ಮಾಡ್ಕೊಂಡಿದ್ವಿ ರೂಮ್ನ. ಸ್ಪೇಷಿಯಸ್ ಆಗಿರೋ ಕಿಚನ್ ಹಾಗೆ ರೂಮ್ ಫೆಸಿಲಿಟಿ ಇತ್ತು. ಇದು ಪರ್ ಡೇ 2000 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈವ್ನಿಂಗ್ 6 ಆಗಿತ್ತು. ಫ್ರೆಶ್ ಅಪ್ ಆಗಿ ನಾವು ದೇವರ ದರ್ಶನನ ಫಸ್ಟ್ ಮಾಡಿಬಿಡೋಣ ಅಂತ ಹೋದ್ವಿ. ಇಲ್ಲಿ ಕಾಣಿಸ್ತಾ ಇರೋ ಗೋಪುರ ರಾಜಗೋಪುರ. ಇದು ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ. ಯಾಕೆ ಅಂದರೆ ಇದನ್ನು ಕಟ್ಟಿಸಿರೋದು ವಿಜಯನಗರದ ಅರಸರಾದ ಕೃಷ್ಣದೇವರಾಯರು. ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಗೋಪುರಕ್ಕಿಂತ 1 ಅಡಿ ಹೆಚ್ಚಿಗೆ ಈ ಗೋಪುರ ಇದೆ. ಸೊ ಇದು ಎಲ್ಲ ಕನ್ನಡಿಗರಿಗೂ ಹೆಮ್ಮೆಯ ವಿಷಯ. ನಾವು ಫ್ರೈಡೇ ಹೋಗಿದ್ದರಿಂದ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಸೊ ನೀವು ಇಲ್ಲಿಗೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ. ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ. ಆ್ಯಂಡ್ ಇಲ್ಲಿ ಮ್ಯಾನೇಜ್ಮೆಂಟು ಅಷ್ಟು ಚೆನ್ನಾಗಿ ಇಲ್ಲದಿರೋ ಕಾರಣ ನಿಮಗೆ ದರ್ಶನಕ್ಕೇ ಒಂದು 8 to 9 hours ವೇಸ್ಟ್ ಆಗುತ್ತೆ. ಸೊ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ. ನಾವಿಲ್ಲಿ 50 ರೂಪೀಸ್ದು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಏನು ಜನ ಇರಲಿಲ್ಲ. ಓನ್ಲಿ ರೀಸನ್ ಏನಂದರೆ 50 ರೂಪೀಸ್ ಕ್ಯೂ ಅಲ್ಲಿ ನೀವು ಹೋದರೆ ದೇವಸ್ಥಾನದ ಒಳಗಡೆ ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಬೇಗ ನಿಮಗೆ ದರ್ಶನ ಆಗುತ್ತೆ. ಧರ್ಮ ದರ್ಶನದ ಕ್ಯೂ ಅಲ್ಲಿ ಹೋದರೆ ತುಂಬ ಸುತ್ತ ಹಾಕಬೇಕಾಗುತ್ತೆ, ದೇವಸ್ಥಾನ ತುಂಬ ದೊಡ್ಡದಿರೋದ್ರಿಂದ. ಈಗ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಗಣೇಶನ ವಿಗ್ರಹ ಸಿಗುತ್ತೆ. ಇನ್ನು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಒಮ್ಮೆ ಶಿವ ಪಾರ್ವತಿ ಒಬ್ರಿಗೊಬ್ಬರು ಮಾತುಕತೆ ನಡೆಸುವಾಗ ಪಾರ್ವತಿ ತನ್ನ ಪತಿಯನ್ನು ಚುಡಾಯಿಸಬೇಕು ಅಂತ ಶಿವನ 2 ಕಣ್ಣುಗಳನ್ನು ಮುಚ್ತಾಳೆ. ಆ ದಿನ ಇಡೀ ಲೋಕವೇ ಕತ್ತಲಾಗಿ ರಾಕ್ಷಸರ ಅಟ್ಟಹಾಸ ಸ್ಟಾರ್ಟ್ ಆಗುತ್ತೆ. ಆಗ ಪಾರ್ವತಿ ತನ್ನ ಕೈಯಿಂದ ಕಣ್ಣುಗಳನ್ನು ತೆರೆದ್ರೂ ಶಿವ ಮಾತ್ರ ತನ್ನ ಕಣ್ಣುಗಳನ್ನು ತೆರೆಯಲ್ಲ, ಹಾಗೆ ಮುಚ್ಚಿರ್ತಾನೆ. ಆಗ ದೇವಾನುದೇವತೆಗಳು ಪಾರ್ವತಿ ಬಳಿ ಬಂದು ಬೇಡ್ಕೊಳ್ತಾರೆ. ಆಗ ಪಾರ್ವತಿ ಶಿವನ ಬಳಿ ಹೋಗಿ ಕಣ್ತೆರೆಯುವಂತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಇದರಿಂದ ಪ್ರಸನ್ನನಾದ ಶಿವ ಬೆಟ್ಟ ಒಂದರಲ್ಲಿ ಅತ್ಯಂತ ತೇಜಸ್ಸಿನಿಂದ ಕೂಡಿದ ಪ್ರಭೆಯೊಂದಿಗೆ ಪ್ರತ್ಯಕ್ಷನಾದಾಗ ಇಡೀ ಜಗತ್ತು ಬೆಳಕಿನಿಂದ ಪ್ರಜ್ವಲಿಸುತ್ತೆ. ಶಿವನು ಈ ರೀತಿ ಪ್ರತ್ಯಕ್ಷನಾದ ಬೆಟ್ಟವೇ ತಿರುವಣ್ಣಾಮಲೈ ಅಥವಾ ಅರುಣಾಚಲಂ. ಅರುಣ ಅಂದರೆ ಕಾಂತಿ, ಅಚಲ ಅಂದರೆ ಬೆಟ್ಟ. ಸೊ ಹೀಗೆ ಅರುಣಾಚಲಂ ಅನ್ನೋ ನೇಮ್ ಬಂತು. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮದೇವರು ಒಮ್ಮೆ ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಯಾರು ಶ್ರೇಷ್ಠರು ಅನ್ನೋದರ ಕುರಿತು ತಮ್ಮೊಳಗೆ ವಾದ ಪ್ರತಿವಾದಗಳನ್ನು ಮಾಡ್ತಿರ್ತಾರೆ. ಇದನ್ನು ನೋಡಿದಂಥ ಶಿವ ಬೆಂಕಿಯ ರೂಪದಲ್ಲಿ ಕಾಣಿಸ್ಕೊಂಡು ತನ್ನ ಮೇಲ್ಭಾಗ ಅಥವಾ ಕೆಳಭಾಗವನ್ನು ಮೊದಲು ಯಾರು ಕಂಡುಹಿಡಿತಾರೆ ಅವರೇ ಶ್ರೇಷ್ಠ ಅಂತ ಹೇಳ್ತಾರೆ. ಆಗ ವಿಷ್ಣು ವರಾಹಾವತಾರ ತೆಗೆದುಕೊಂಡು ಜ್ವಾಲೆಯ ತಳವನ್ನು ಹುಡುಕಲಿಕ್ಕೆ ಭೂಮಿಯೊಳಗೆ ಹೋಗ್ತಾನೆ. ಬ್ರಹ್ಮದೇವರು ಹಂಸದ ರೂಪವನ್ನು ತಗೊಂಡು ಆಕಾಶದ ಕಡೆಗೆ ಹೋಗ್ತಿರ್ತಾನೆ. ಎಷ್ಟೇ ವರ್ಷಗಳು ಕಳೆದ್ರೂ ಸಹ ಅವರಿಗೆ ಮೇಲ್ಭಾಗ ಆಗಲಿ ಕೆಳಭಾಗವಾಗಲಿ ಹುಡುಕ್ಲಿಕ್ಕೆ ಆಗಲ್ಲ. ಆಗ ವಿಷ್ಣು ತನ್ನ ಸೋಲನ್ನು ಒಪ್ಕೋತಾರೆ. ಬ್ರಹ್ಮದೇವರು ಮಾತ್ರ ತನ್ನ ಸೋಲನ್ನು ಒಪ್ಕೊಳ್ಳದೆ ಅರಿಯಲ್ಲಿ ಶಿವನ ಕಿರೀಟದಿಂದ ಬೀಳ್ತಿದ್ದಂಥ
ಕೇತಕಿ ಹೂವನ್ನು ಪ್ರಶ್ನಿಸಿ ಶಿವನ ಕಿರೀಟ ಎಷ್ಟು ದೂರ ಇದೆ ಅಂತ ಕೇಳ್ತಾರೆ. ಆಗ ತಾಳೆ ಹೂ ತಾನು 40,000 ವರ್ಷದಿಂದ ಶಿವನ ಶಿರದಿಂದ ಧುಮುಕ್ತಿದ್ದೀನಿ ಅಂತ ಹೇಳುತ್ತೆ. ಆಗ ಬ್ರಹ್ಮದೇವ ತನ್ನ ಪರವಾಗಿ ಒಂದು ಸುಳ್ಳನ್ನು ಹೇಳುವಂತ ಆ ಹೂವಿಗೆ ಕೇಳ್ತಾನೆ. ಆ ನಂತರ ಕೇತಕಿ ಹೂವದ ಜೊತೆ ಬಂದು ಬ್ರಹ್ಮ ಶಿವನ ಕಿರೀಟದ ನೋಡುವುದಾಗಿ ಸುಳ್ಳು ಹೇಳ್ತಾನೆ. ಆಗ ಪುಷ್ಪ ಸಾಕ್ಷಿ ಹೇಳುತ್ತೆ. ಇದರಿಂದ ಕೋಪಗೊಂಡ ಶಿವ ಬ್ರಹ್ಮನನ್ನು ಭೂಮಿಯಲ್ಲಿ ಯಾರೂ ಪೂಜೆ ಮಾಡಬಾರ್ದು, ಹಾಗೆ ಕೇತಕಿ ಹೂವು ಸುಳ್ಳಿನ ಸಾಕ್ಷಿ ಹೇಳಿದ್ದಕ್ಕೆ ಅದನ್ನು ಪೂಜೆಗೆ ಬಳಸಬಾರ್ದು ಅಂತ ಶಾಪ ಕೊಡ್ತಾರೆ. ಹೀಗೆ ಬ್ರಹ್ಮ ಮತ್ತು ವಿಷ್ಣು ಅವರವರ ಅಹಂಕಾರವನ್ನು ತ್ಯಜಿಸಿದಾಗ ಶಿವನು ಅವರ ಮುಂದೆ ಬೆಂಕಿಯ ಸ್ತಂಭದ ರೀತಿಯಲ್ಲಿ ಕಾಣಿಸ್ಕೊಂಡು ದರ್ಶನವನ್ನು ಕೊಟ್ಟಿದ್ದ ದಿನವನ್ನು ತಿರುಕಾರ್ತಿಕೈ ಅಥವಾ ಕಾರ್ತಿಕ ದೀಪ ಅಂತ ಇಲ್ಲಿ ಆಚರಿಸ್ತಾರೆ. ಒಟ್ಟಾರೆಯಾಗಿ 25 ಎಕರೆಗಳಷ್ಟು ವಿಸ್ತಾರವಾಗಿ ದೇಶದ ಅತಿ ದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿರುತ್ತೆ ಈ ಅರುಣಾಚಲೇಶ್ವರ ದೇವಸ್ಥಾನ. ಈಗ ನೀವು ನೋಡ್ತಾ ಇರೋದು ಅರುಣಾಚಲೇಶ್ವರನ ಮೂಲ ವಿರಾಟ್. ಇಲ್ಲಿ ಬೆಂಕಿಯ ತಾಪನ ನೀವು ಫೀಲ್ ಮಾಡ್ಬೋದು. ಆ ಬೆಂಕಿಯ ತಾಪಕ್ಕೆ ಗರ್ಭಗುಡಿಯ ಕಲ್ಲುಗಳೆಲ್ಲನೂ ಬ್ಲ್ಯಾಕ್ ಆಗಿಬಿಟ್ಟಿದೆ. ದೇವಸ್ಥಾನದಲ್ಲಿ ತಂಪಾಗಿದ್ರೂ ಗರ್ಭಗುಡಿಯಲ್ಲಿ ಮಾತ್ರ ನೀವು ಆ ಹಬೆನ ಫೀಲ್ ಮಾಡ್ಬೋದು. ಹಾಗೆ ಇಲ್ಲಿ ಶಿವನ ಜೊತೆ ಪಾರ್ವತಿ ದೇವರನ್ನು ಕೂಡ ಇದ್ದಾರೆ. ಇಲ್ಲಿ ಪಾರ್ವತಿ ದೇವರನ್ನ ಉಣ್ಣಾಮಲಯಮ್ಮನ್ ಅಂತ ಕೂಡ ಕರೀತಾರೆ. ಆ ದೇವಸ್ಥಾನ ಕೂಡ ನೀವಲ್ಲೇ ಪಕ್ಕದಲ್ಲಿದೆ, ಅದನ್ನು ಕೂಡ ದರ್ಶನ ಪಡಿಬೋದು. ಹಾಗೆ ಇಲ್ಲಿ ಗಣೇಶನ ದೇವಸ್ಥಾನ ಕೂಡ ಇದೆ. ಸ್ಪೆಷಲ್ ಏನಂದರೆ ಚಿತ್ರಗುಪ್ತರ ದೇವಸ್ಥಾನ ನೀವು ಎಲ್ಲೂ ನೋಡೋಕ್ಕೆ ಸಿಗಲ್ಲ, ಇಲ್ಲಿ ಅದು ಕೂಡ ಇದೆ. ಚಾಗಂಟಿ ಕೋಟೇಶ್ವರ ರಾವ್ ಅವರು ಹೇಳೋ ಪ್ರಕಾರ ಒಂದು ಜೀವಿ ಅರುಣಾಚಲಂಗೆ ಹೋಗಿದ ನಂತರ ಚಿತ್ರಗುಪ್ತ ಕೂಡ 2 ವಿಭಾಗಗಳಾಗಿ ಮಾಡ್ತಾರಂತೆ. ಅರುಣಾಚಲಂಗೆ ಹೋಗೋಕ್ಕೂ ಮುಂಚೆ, ಅರುಣಾಚಲಂಗೆ ಹೋಗಿದ ನಂತರ ಅಂತ. ಸೊ ಹೀಗಾಗಿ ಈ ಕ್ಷೇತ್ರಕ್ಕೆ ಬಂದರೆ ನಿಮ್ಮ ಎಲ್ಲ ಪಾಪಗಳು ಕೂಡ ಕಟ್ಟಾಗುತ್ತೆ ಅಂತ ನಂಬ್ತಾರೆ. ಹಾಗೆ ಇಲ್ಲಿ ಆ ಸರ್ಕಲಲ್ಲಿ ನಿಂತ್ಕೊಂಡ್ರೆ ನಿಮಗೆ 8 ಗೋಪುರಗಳು ಸಹ ಕಾಣಿಸುತ್ತೆ. ನಾವು ದರ್ಶನ ಎಲ್ಲ ಪಡೆದು ಈಗ ಗಿರಿ ಪ್ರದಕ್ಷಿಣೆ ಕಡೆಗೆ ಹೋಗ್ತಾ ಇದ್ದೀವಿ. ರಾಜಗೋಪುರದಿಂದ ಸ್ಟಾರ್ಟ್ ಮಾಡಿ ಸುಮಾರು 14 ಕಿಲೋಮೀಟರ್ಗಳಷ್ಟು ದೂರ ಇರುತ್ತೆ ಇದನ್ನು ಬರೀ ಕಾಲಲ್ಲಿ ಮಾಡೋದು ತುಂಬ ಶ್ರೇಷ್ಠ. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ 8 ಲಿಂಗಗಳು ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಸಿಕ್ಕಿದ್ದು ಇಂದ್ರಲಿಂಗಂ. ನಾವು ನೈಟ್ ಟೈಮು ಹೋಗ್ತಾ ಇರೋದ್ರಿಂದ ಸುಮಾರು ದೇವಸ್ಥಾನಗಳು ಮುಚ್ಚಿರುತ್ತೆ, ಆದರೂ ನೀವು ಗೇಟಿಂದ ನೋಡ್ಬೋದು. ನೆಕ್ಸ್ಟ್ ಸಿಗೋದು ಅಗ್ನಿಲಿಂಗಮ್ಮ. ಇಲ್ಲಿ ಎಲ್ಲ ಟೈಮಲ್ಲೂ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ಯಾರಾದರೂ ಗಿರಿ ಪ್ರದಕ್ಷಿಣೆನ ಮಾಡಬೇಕು ಅಂದ್ಕೊಂಡವರು ಪ್ರಿಫರಬಲಿ ಸಾಯಂಕಾಲ ಮಾಡಿ, ಇಲ್ಲ ಅರ್ಲಿ ಮಾರ್ನಿಂಗ್ ಮಾಡಿ. ಇಲ್ಲಾಂದರೆ ತುಂಬ ಬಿಸಿಲಿರುತ್ತೆ ಬೆಳಗ್ಗೆ, ಬರೀ ಕಾಲಲ್ಲಿ ನಡಿಬೇಕಾಗಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಕೆಲವರು ಸಾಕ್ಸ್ ಹಾಕ್ಕೊಂಡು ಕೂಡ ಮಾಡ್ತಾರೆ, ಬಟ್ ಬರೀ ಕಾಲಲ್ಲಿ ಮಾಡೋದು ತುಂಬ ಶ್ರೇಷ್ಠ. ಮಧ್ಯ ಮಧ್ಯ ನಿಮಗೆ ಸುಸ್ತಾದರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಇದೆ. ಹಾಗೆ ಫುಟ್ ಮಸಾಜರ್ ಅಂಗಡಿಗಳು ಕೂಡ ಸುಮಾರಿದೆ, ವಾಶ್ರೂಮ್ಸ್ ಸಹ ಇದೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಇಲ್ಲಿ ಹುಣ್ಣಿಮೆಯ ಟೈಮಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋದು ತುಂಬ ಒಳ್ಳೆಯದು, ಆಗ ತುಂಬ ಕ್ರೌಡ್ ಇರುತ್ತೆ. ನೆಕ್ಸ್ಟ್ ಸಿಗೋದು ಯಮಲಿಂಗಂ. ಮಧ್ಯ ಮಧ್ಯ ಬೋರ್ಡ್ಸು ಆ್ಯಂಡ್ ಮ್ಯಾಪ್ಸು ಕೂಡ ಹಾಕಿರ್ತಾರೆ, ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ನೀವು, ಇನ್ನೂ ಎಷ್ಟು ಇದೆ ಅಂತ.
ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ನೈಋತಿ ಲಿಂಗಂ. ಈಗ ಸಿಗ್ತಾ ಇರೋದು ವಾಯುಲಿಂಗಂ. ನೆಕ್ಸ್ಟ್ ಸಿಕ್ಕಿದ್ದೆ ಕುಬೇರಲಿಂಗಂ. ಕುಬೇರಲಿಂಗದ ಹತ್ರನೇ ಮೋಕ್ಷ ಮಾರ್ಗವೂ ಕೂಡ ಇರುತ್ತೆ. ಇಲ್ಲಿ ಈ ಮಾರ್ಗದಿಂದ ಬಂದರೆ ನಿಮ್ಮ ಎಲ್ಲ ಮೋಕ್ಷ ಸಿಗುತ್ತೆ ಅಂತ ನಂಬ್ತಾರೆ. ಇಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾವು ಹೋಗಲಿಲ್ಲ. ನಮಗೆ ಕಡೆಯದಾಗಿ ಸಿಕ್ಕಿದ್ದು ಈಶಾನ್ಯ ಲಿಂಗಂ. ಈ ಈಶಾನ್ಯ ಲಿಂಗನ ಮುಗಿಸ್ಕೊಂಡು ಮತ್ತೆ ರಾಜಗೋಪುರದ ಹತ್ರ ಬಂದರೆ ನಮ್ಮ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್. ಸೈಂಟಿಫಿಕ್ ಆಗಿ ಹೇಳೋದಾದರೆ ಅರುಣಾಚಲಮಲ್ಲಿರೋ ಲಿಂಗ ಟೆಸ್ಲಾ ಕಾಯಿಲ್ ಥರ ವರ್ಕ್ ಆಗುತ್ತೆ. ಟೆಸ್ಲಾ ಕಾಯಿಲ್ ಅಂದರೆ ಎನರ್ಜಿನ ಯಾವುದೇ ವೈರ್ ಇಲ್ದಿರ ಟ್ರಾನ್ಸ್ಮಿಟ್ ಮಾಡುವಂಥದ್ದು. ಸೊ ಇಲ್ಲಿ 8 ಲಿಂಗಗಳನ್ನು ಅಷ್ಟದಿಕ್ಪಾಲಕರೇ ಸ್ಥಾಪಿಸಿದ್ದಾರೆ. ಈಸ್ಟಲ್ಲಿ ಇಂದ್ರಲಿಂಗಂ, ಸೌತ್ ಈಸ್ಟಲ್ಲಿ ಅಗ್ನಿಲಿಂಗಂ, ಸೌತಲ್ಲಿ ಯಮಲಿಂಗಂ, ಸೌತ್ ವೆಸ್ಟಲ್ಲಿ ನೈಋತಿ ಲಿಂಗಂ, ವೆಸ್ಟಲ್ಲಿ ವರುಣಲಿಂಗಂ, ನಾರ್ತ್ ವೆಸ್ಟಲ್ಲಿ ವಾಯುಲಿಂಗಂ, ನಾರ್ತಲ್ಲಿ ಕುಬೇರಲಿಂಗಂ, ನಾರ್ತ್ ಈಸ್ಟಲ್ಲಿ ಈಶಾನ್ಯ ಲಿಂಗಂ. ಸೊ ಇನ್ನವೇ ಅರುಣಾಚಲಮಲ್ಲಿರುವಂಥ ಲಿಂಗ ಹೀಟ್ ಎನರ್ಜಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಒಂದೊಂದು ಲಿಂಗನೂ ಒಂದೊಂದು ಮೆಟಲ್ನಿಂದ ಮಾಡಿರೋದ್ರಿಂದ ಮಂತ್ರಗಳ ಉಚ್ಚಾರಣೆಯ ಸೌಂಡ್ ಫ್ರೀಕ್ವೆನ್ಸಿ ಜೊತೆ ಅದು ರಿಯಾಕ್ಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಯಾವಾಗ ನೀವು ಬರಿಗಾಲಲ್ಲಿ ಕ್ಲಾಕ್ ವೈಸಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತೀರಾ, ಆಗ ನಿಮ್ಮ ಬಾಡಿ ಫುಲ್ ಆ ಪಾಸಿಟಿವ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದು ಗಿರಿ ಪ್ರದಕ್ಷಿಣೆಯ ಹಿಂದಿರುವಂಥ ಸೈಂಟಿಫಿಕ್ ರೀಸನ್. ಇದಾಗಿತ್ತು ಇವತ್ತಿನ ಅರುಣಾಚಲಂ ಸ್ಪೆಷಲ್ ವಿಡಿಯೋ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇದೇ ಥರ ಇನ್ನೊಂದು ಇಂಪಾರ್ಟೆಂಟ್ ದೇವಸ್ಥಾನದ ವಿಡಿಯೋ ಜೊತೆಗೆ ನೆಕ್ಸ್ಟ್ ಬರ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.